ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಪ್ಯಾಕಿಂಗ್ ಆಯಿತು, ರಾತ್ರೋರಾತ್ರಿ ಎಲ್ಲಿ ಹೊರಟಿದ್ದಾರೆ ಅನ್ಕೋತೀರಾ? ಸೊ ಮುಂದೆ ಹೇಳ್ತೀನಿ. ಹೋಗಬೇಕಾದ್ರೆ ಆನ್ ದ ವೇ ನರಸೀಪುರದಲ್ಲಿ ವಿ ಬೇಕ್ರಿ ಅಂತ ಫಸ್ಟ್ ಟೈಮು ಹೋಗಿದ್ದಂಥದ್ದು. ತುಂಬಾ ಚೆನ್ನಾಗಿದೆ. ಬರ್ತ್ಡೇ ರಿಲೇಟೆಡ್ಸ್ ಕೇಕ್ಸ್ ಆಗಿರ್ಬೋದು, ಬಲೂನ್ಸ್ ಆಗಿರ್ಬೋದು, ಕಂಪ್ಲೀಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಬೇಕ್ರಿಲಿ. ಹಾಗೆ ಕೇಕ್ಸ್ಗಳಂತೂ ತುಂಬ ವೆರೈಟೀಸಲ್ಲಿ ಸಿಗುತ್ತೆ. ಸ್ವೀಟ್ಸು ಅಷ್ಟೇ ತುಂಬ ಫ್ರೆಶ್ ಆಗಿದೆ, ಹಾಗೆ ತುಂಬಾ ಚೆನ್ನಾಗಿತ್ತು. ಸೊ ನಾವು ಸಹ ಬೂಂದಿ ಕಾಳೆಲ್ಲ ತೊಗೋಬೇಕಿತ್ತು. ಎಲ್ಲ ತೊಗೊಂಡು ಸ್ವಲ್ಪ ಸ್ವೀಟ್ಸ್ಗಳನ್ನ ಅದು ಇದು ಎಲ್ಲ ತಿಂದು ನಾವು ಹೊರಟಾಗ ಅಲ್ಲಿ ಬಿಟ್ಟಾಗ 8 ಗಂಟೆ, ನಾವು ಊರಿಗೆ ಹೋಗೋಷ್ಟರಲ್ಲಿ 10:45 ಆಗಿತ್ತು. ನಮ್ಮವ್ವ ಅಂತೂ 15 ದಿನದಿಂದ ಮನೆ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದು ಪಾಪ ಸುಸ್ತಾಗಿ ಹೋಗಿದ್ರು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಅಡುಗೆ ಎಲ್ಲ ಮಾಡಿತ್ತು. ಬೆಂಡೆಕಾಯಿ ಗೊಜ್ಜು, ಅನ್ನ ಎಲ್ಲ ಮಾಡಿದರು. ಊಟ ಎಲ್ಲ ಮಾಡಿ ಹಾಗೆ ಹೂವುಗಳನ್ನ ತೊಗೊಂಡೋಗಿದ್ದು. ಇವಾಗ ಬೇಸಿಗೆ ಇರೋದ್ರಿಂದ, ಅದಲ್ಲದೆ ಇಲ್ಲಿ ಫ್ರಿಜ್ ಇಲ್ಲ, ಎಲ್ಲ ಹಾಳಾಗೋಗುತ್ತೆ ಅಂದ್ಬಿಟ್ಟು ದೇವ್ರ ಮನೆಯಲ್ಲಿ ಮಾಮೂಲಿ ಒಂದು ತೇವದ ಬಟ್ಟೆ, ಮಡಿ ಬಟ್ಟೆನ ಹಾಸಿ ಕೆಳಗಡೆ ನೆನೆಸಿ ಅದ್ರ ಮೇಲೆ ಹೂವನ್ನೆಲ್ಲ ಹಾಕಿ ಮತ್ತೆ ಇನ್ನೊಂದು ಬಟ್ಟೆಯಲ್ಲೆಲ್ಲ ಕವರ್ ಮಾಡಿಟ್ಟೆ. ಹೂವು ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು. ಯಾಕೆಂದರೆ ಹೂವು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಇವಾಗ. ಮತ್ತು ಅದು ಅಲ್ಲದೆ ಇಲ್ಲಿ ನಾವು ಈಗ ಅಲ್ಲಿಂದ ತೊಗೊಂಬಂದಿರೋದು, ಮತ್ತು ಇಲ್ಲೆಲ್ಲ ಅಷ್ಟೊಂದು ಫ್ರೆಶ್ ಆಗಿರೋ ಹೂವು ಅಥವಾ ಅಷ್ಟೊಂದು ವೆರೈಟೀಸಲ್ಲಿ ಫ್ಲವರ್ಸ್ಗಳು ಸಿಗೋಲ್ಲ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಮಲಗೋಷ್ಟರಲ್ಲಿ 12:15 ಆಗಿತ್ತು. ಹಾಗೆ ಬೆಳಗ್ಗೆನೆ 5:15ಗೆ ಎದ್ದು ಅಂಡೆ ಒಲೆಗೆಲ್ಲ ಉರಿ ಹಾಕಿ ಕಸ ಎಲ್ಲ ಗುಡಿಸ್ಕೊಟ್ರು ಅವ್ವ. ನಾನು ಸಗಣಿ ಎಲ್ಲ ತಂದು ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟೆ. ತುಂಬ ದಿನ ಆದಮೇಲೆ ರಂಗೋಲಿ ಬಿಟ್ಟಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಸೊ ನಾನು ರಂಗೋಲಿ ಎಲ್ಲ ಬಿಟ್ಟು ಬರೋ ಅಷ್ಟರಲ್ಲಿ ಅವ್ವ ಆಲ್ರೆಡಿ ಟೀ ಮಾಡಿದರು. ಸೊ ಟೀ ಎಲ್ಲ ಕುಡಿದು, ಮತ್ತು ತುಂಬ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಹೊಟ್ಟೆ ಹಸಿತಿತ್ತು. ಸೊ ಒಂದೆರಡು ಬಿಸ್ಕೆಟ್ ತಿಂದ್ಕೊಂಡು ಹಾಗೆ ಸ್ನಾನ ಮಾಡ್ಕೊಂಬರೋಣ ಅಂದ್ಬಿಟ್ಟು. ತುಂಬ ದಿನ ಆಗಿತ್ತು ಅಂಡೆ ಒಲೆ ಸ್ನಾನ ಮಾಡಿ. ಅಂಡೆ ಒಲೆ ಸ್ನಾನ ಒಂಥರ ಫುಲ್ಲು ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ, ಮತ್ತು ಏನೇ ಪೈನ್ ಇದ್ದರೂ ಒಂಥರ ರಿಲೀಫ್ ಅನಿಸುತ್ತೆ. ಸೊ ಸ್ನಾನ ಎಲ್ಲ ಮಾಡ್ಕೊಂಬಂದು ನೆಲ ಎಲ್ಲ ಒರೆಸಿ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಸ್ನಾನ ಮಾಡೋದಕ್ಕೆ ಮುಂಚೆ ನೆಲ ಒರೆಸ್ಬಾರ್ದು. ಸೊ ಸ್ನಾನ ಮಾಡ್ಕೊಂಬಂದಮೇಲೆ ನೆಲ ಒರೆಸ್ಬೇಕು ಅಂದರು. ಅದಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಬಂದು ನೆಲ ಎಲ್ಲ ಒರೆಸಿ, ಹಾಗೆ ರಾತ್ರಿ ಇಟ್ಟಿದ್ದಂಥ ಹೂವು ನೋಡ್ತಿರ್ಬೋದು, ತುಂಬಾ ಫ್ರೆಶ್ ಆಗಿತ್ತು. ನಾವು ಯಾವ ಥರ ತಂದು ಕವರಲ್ಲಿದ್ದಾಗ ಒಂಥರ ಬಿಸಿ ಬಿಸಿ ಅನ್ನಿಸ್ತಿತ್ತು. ಸೊ ತುಂಬ ಫ್ರೆಶ್ ಆಗಿತ್ತು. ಹೂವನ್ನೆಲ್ಲ ತೆಗೆದಿಟ್ಟು ಹಾಗೆ ದೇವ್ರು ಬರೋ ಅಷ್ಟರಲ್ಲಿ 2-3 ಕಡೆ ಪೂಜೆ ಮಾಡೋದ್ರಿಂದ ಎಲ್ಲದಕ್ಕೂ ಸಪ್ರೇಟ್ ಗಂಧದ ಕಡೆ ಕರ್ಪೂರ ಆಗಲಿ, ಹೂವು ಆಗಲಿ ಎಲ್ಲ ಸಪ್ರೇಟ್ ಎತ್ತಿಡಬೇಕಿತ್ತು. ಸೊ ಎಲ್ಲದೂ ಸಪ್ರೇಟ್ ಆಗಿತ್ತು. ಹಾಗೆ ದೇವ್ರ ಅಲಂಕಾರಕ್ಕೆ ಹೂವು ಸಹ ಎತ್ತಿಡಬೇಕಿತ್ತು. ಸೊ ಅದಕ್ಕೋಸ್ಕರ ಎಲ್ಲ ಮನೆಗೆ ದೇವ್ರ ಪೂಜೆಗೆ, ಹಾಗೆ ಬಾಗಿಲಿಗೆ ಹಾಕಲಿಕ್ಕೆ ಅಥವಾ ಮುಡ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ದೇವರ ಅಲಂಕಾರಕ್ಕೆ ಅಂದ್ಬಿಟ್ಟು ಸಪ್ರೇಟಾಗಿ ಈ ಥರ ದೊಡ್ಡದು ಇದಕ್ಕೆ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಸರಿಯಪ್ಪ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಾಯಿತು. ಸೊ ನೆಕ್ಸ್ಟ್ ಇವಾಗ ದೇವ್ರ ಮನೇಲೂ ಸಹ ಅಷ್ಟೇ ಒಂದು ಸ್ವಲ್ಪ ಹೂವು ಎಲ್ಲ ಅಲ್ಲೆಲ್ಲ ಚೆಲ್ಲೋಗಿತ್ತು. ಮತ್ತು ದೇವ್ರ ಮನೇಲಿ ಅರಿಶಿನ ಕುಂಕುಮ ಹೂವು ಸ್ವಲ್ಪ ಸಣ್ಣದೆಲ್ಲ ಮೆಸಿ ಥರ ಇತ್ತು. ಸೊ ದೇವ್ರ ಮನೇನೂ ಸಹ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಹಾಗೆ ಮನೇಲಿ ದೇವ್ರ ಫೋಟೋಗಳಿಗೂ ಸಹ ಎಲ್ಲ ಹೂವು ಇಟ್ಟು, ಹಾಗೆ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡಿಟ್ಟೆ. ದೇವ್ರ ಮನೆಯಲ್ಲಿ ಮಡಿ ಬಟ್ಟೆ ಹಾಕಿ ಅದ್ರ ಮೇಲೆ ಅಕ್ಕಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟು, ಹಾಗೆ ಕೆಂಪು ನೀರಿನ ಆರತಿ ಮತ್ತು ಬೆಲ್ಲದ ಆರತಿ ಎಲ್ಲದೂ ಸಹ ಅವ್ವ ರೆಡಿ ಮಾಡಿಟ್ಟು. ಸೋಫಾದ ಎತ್ತಿಸ್ತಿದ್ದೆ ಎತ್ಕೊಂಬರ.
ಎತ್ಕೋ ಸೋಫಾ ಕವರ್ನ ಅಬ್ಬ ಈ ರಂಗೋಲಿ ಮೇಲೆಲ್ಲ ಹಾಕೋನಲ್ಲಿ ನಿನ್ನ ಕೈಯಲ್ಲಿ ಇರೋದೇನು. ಫೈನಲಿ ಎಲ್ಲ ಕೆಲಸ ಮುಗೀತು. ಇವಾಗ ನಿಂಬೆಹಣ್ಣಿನ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಒಬ್ಬೊಬ್ಬರು ಟೀ ಕಾಫಿ ಕೇಳ್ತಾರೆ, ಒಬ್ಬೊಬ್ಬರು ಜ್ಯೂಸ್ ಏನಾದರೂ ಇದ್ದರೆ ಅಂತ. ಅದು ಅಲ್ಲದೆ ಇವಾಗ ಬೇಸಿಗೆ ಇರೋದ್ರಿಂದ ಆಲ್ಮೋಸ್ಟ್ ತಣ್ಣಗಿರೋ ಅಂಥದ್ದು ಏನಾದರೂ ಮಜ್ಜಿಗೆ ಜ್ಯೂಸು ಅಂಥವೇ ತಾನೆ. ಸೊ ಇಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಏಕೆ ಅಂದರೆ 3 ವರ್ಷದ ನಂತರ ನಮ್ಮ ಮನೆಯಲ್ಲಿ ದೇವ್ರ ಕಾರ್ಯ ಮಾಡ್ತಿರೋವಂಥದ್ದು. ಅಂದರೆ ಕಪ್ಪಡಿಗೆ ಹೋಗುವಂಥ ಕಪ್ಪಡಿ ಕಂಡಾಯ ನಮ್ಮ ಮನೆಗೆ ಬರುತ್ತೆ ಅನ್ನೋದೇ ಒಂಥರ ಖುಷಿ. 3 ವರ್ಷ 2 ವರ್ಷ ಯಾವುದೋ ರಿಲೇಷನಲ್ಲಿ ಸಾವಾಗಿತ್ತು, ಹಾಗೆ 1 ವರ್ಷ ಯಾರೋ ಮೆಚೂರ್ಡ್ ಆಗಿದ್ರು ಅಂದ್ಬಿಟ್ಟು 3 ವರ್ಷದಿಂದ ದೇವ್ರ ಕಾರ್ಯ ಮಾಡಿರಲಿಲ್ಲ. 3 ವರ್ಷದ ನಂತರ ಇವಾಗ ಮಾಡ್ತಿರೋವಂಥದ್ದು. ತುಂಬಾ ಒಂಥರ ದೇವ್ರ ಕಾರ್ಯ ಅಂದ್ರೇ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. 3 ವರ್ಷದಿಂದ ಏನೋ ಒಂಥರ ದರಿದಿರ ಬಂದಂಗೆ ಆಗ್ಬಿಟ್ಟಿತ್ತು ನಮಗೆ. ಏಕೆಂದರೆ ದೇವ್ರ ಕಾರ್ಯಗಳನ್ನ ತಾತ ಅಜ್ಜಿ ಮುತ್ತಾತನ ಕಾಲದಿಂದನೂ ಮಾಡ್ಕೊಂಬತ್ತಿರ್ತಾರೆ. ನಾವು ಸಡನ್ನಾಗಿ ನಿಲ್ಲಿಸಿದ್ದು ನಾವು ಬೇಕು ಅಂತ ಮಾಡಿಲ್ಲದೆ ಇದ್ರೂ ದೇವ್ರ ಕಾರ್ಯ ಮಾಡಿದಾಗ ಪ್ರತಿಯೊಬ್ರಿಗೂ ಏಳಿಗೆ ಆಗೋದು ಅಂದರೆ ದೇವ್ರನ್ನ ಮನುಷ್ಯನ ನಂಬೋದಕ್ಕಿಂತ ದೇವ್ರು ನಂಬಿದ್ರೆ ಒಳ್ಳೆಯದು ಅಂತಾರೆ. ಸೊ ದೇವ್ರ ಕಾರ್ಯ ಮಾಡ್ತಾ ಇರೋದು ತುಂಬ ಒಂಥರ ಕಂಡಾಯ. ನನಗಂತೂ ಕಂಡಾಯ ನೋಡಿದ್ರೆ ಎಲ್ಲಿ ನೋಡಿದ್ರು ಅಷ್ಟೇ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ. ಅಷ್ಟು ಆ ಸ್ವಾಮಿ ಬಗ್ಗೆ ನನಗೆ ಇರೋವಂಥ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಕಂಡಾಯ ನಮ್ಮ ಮನೆಗೆ ಬಂತು. ಮೊದಲು ಒಂದೇ ಕಂಡಾಯ ಬರುತ್ತೆ ಅಂತ ಹೇಳಿದರು. ಯಾಕೆಂದರೆ ನಮ್ಮ ಊರಲ್ಲಿ ನಮ್ಮ ಮನೇಲಿ ಮತ್ತು ಜಯರಾಜ್ ದೊಡ್ಡಪ್ಪನ ಮನೇಲಿ 2 ಮನೆಯಲ್ಲೇ ಕಂಡಾಯವನ್ನು ಕೂರಿಸೋ ಅಂಥದ್ದು. ಅವ್ರ ಮನೆಗೆ ಒಂದು ಕಂಡಾಯ ಹೋಗುತ್ತೆ, ನಿಮ್ಮ ಮನೆಗೆ ಒಂದು ಕಂಡಾಯ ಬರುತ್ತೆ ಅಂತ ಹೇಳಿದರು. ಬಟ್ 2 ಕಂಡಾಯನೂ ಬಂತು. ದೇವರಿಗೆ ಮಡಿ ಬಟ್ಟೆನ ಹಾಕಿ ಅದ್ರ ಮೇಲೆ ಅಕ್ಕಿನ ಹಾಕಿ ಕಂಡಾಯವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಬಂದವರು ಸ್ವಲ್ಪ ರೆಸ್ಟ್ ಮಾಡಿ, ಅಂದರೆ ಜ್ಯೂಸ್ ಏನಾದರೂ ಮಾಡಿ ಅಥವಾ ಕಾಫಿ ಟೀ ಏನು ಮಾಡಿರ್ತೀವೋ ಅದನ್ನೆಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಕುಡಿದು ಮತ್ತೆ ಹೊಸ ನೀರನ್ನು ತೊಗೊಂಬರೋದಕ್ಕೆ ಕಂಡಾಯ ಸಮೇತ ಮತ್ತು ಇದನ್ನು ತೊಗೊಂಡೋಗ್ಬೇಕು, ಏನೋ ಕಳಸ ಕನ್ನಡಿ ಅದನ್ನೆಲ್ಲ ತೊಗೊಂಡೋಗಿ ಹೊಸ ನೀರನ್ನು ತೊಗೊಂಬರ್ಬೇಕು. ಮತ್ತು ಇವಾಗ ಮೊದಲಾದರೆ ಬಾವಿಗಳ ಕಡೆ ಅಲ್ಲಿ ಇಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿ ತೊಗೊಂಬರೋರು. ಬಟ್ ಇವಾಗ ಬಾವಿ ಎಲ್ಲ ನೀರು ಬತ್ತೋಗಿರೋದ್ರಿಂದ ಎಲ್ಲಿ ನಲ್ಲಿಗಳಿರುತ್ತೋ ಅಲ್ಲಿ ಹೋಗೋವು. ಬಟ್ ನಲ್ಲಿಗಳೆಲ್ಲ ಇಲ್ಲಿ ಗಲೀಜಾಗಿತ್ತು ಅಂದ್ಬಿಟ್ಟು ಇಲ್ಲೇ ನಿಯರು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ನಮ್ಮ ಮನೆಗೆ ಬರೋಕ್ಕೆ ಮುಂಚೆ ಇದೆ ಎಲ್ಲಾದರೂ ಹೋಗಿರ್ತಾರಲ್ಲ ಹೂವನ್ನೆಲ್ಲ ಅದನ್ನೆಲ್ಲ ಚೆನ್ನಾಗಿರೋದು ಮಾತ್ರ ಇಟ್ಕೋತಾರೆ. ಬಟ್ ಏನಾದರೂ ಬಾಡೋಗಿದ್ರೆ ಆ ಹೂವನ್ನೆಲ್ಲ ತೆಗೆದು ನಮ್ಮ ಮನೇಲಿ ತಂದಿರೋಂತಹ ಒಂಬಾಳೆ ಆಗಿರ್ಬೋದು, ಹಾಗೆ ದೇವರಿಗೆ ಹೂ ತಂದಿರ್ತೀವಲ್ಲ, ಸೊ ಅದನ್ನೆಲ್ಲ ಹಾಕಿ ಹೊಸ ನೀರಲ್ಲಿ ಮೊದಲು ಚಿಮ್ಮಿಸಿ ಅದನ್ನೆಲ್ಲ ಹಾಕಿ ದೇವ್ರಿಗೆ ಅಲಂಕಾರ ಮಾಡಿಕೊಂಡು ಇದರ ಲಿಂಗಯ್ಯ ಯಾರು ಚೆನ್ನಯ್ಯ ಯಾರು? ಲಿಂಗಯ್ಯ ಚೆನ್ನಯ್ಯ ಯಾರು? ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಹೊಸ ನೀರು ಸಮೇತ ಮತ್ತೆ ಮನೆಗೆ ಕಂಡಾಯವನ್ನು ತಗೊಂಡು ಬಂದು
ಹೊಸ್ನೀರನ್ನು ತಂದು ಹೊಸ್ನೀರನ್ನೆಲ್ಲ ಅಡುಗೆ ಮಾಡ್ತೀವಲ್ವ, ಸೊ ಅದಕ್ಕೆಲ್ಲ ಹಾಕಿದ ಮೇಲೇ ನಾವು ಪ್ರಸಾದ ಏನು ಮಾಡ್ತಿದ್ದೀವೋ ಅದನ್ನು ಮಾಡೋವಂಥದ್ದು. ನಮ್ಮ ಮನೆಯಲ್ಲಿ ಪ್ರತಿ ಸಲಿನೂ ವೆಜ್ಜೇ ಮಾಡೋವಂಥದ್ದು, ಸಿಹಿ ಮಾಡ್ತೀವಿ. ನಾನ್ ವೆಜ್ಜು ಸಹ ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ನಾನ್ ವೆಜ್ಜು ಮಾಡೋರು ಮಾಡ್ತಾರೆ, ವೆಜ್ ಮಾಡೋರು ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಅವಾಗಿಂದನೂ ವೆಜ್ಜೇ ಮಾಡೋವಂಥದ್ದು. ನಮ್ಮ ಮನೆಯಲ್ಲಿ ಅನ್ನ ಸಾಂಬಾರು ಕೋಸಂಬರಿ ಇತ್ತೀಚೆಗೆ ನಾವು ಅಡಿಷ್ನಲ್ಲಾಗಿ ಮಾಡಿರೋವಂಥದ್ದು. ಅಂದರೆ ನಾ ಮದುವೆ ಆದ ಬಂದಮೇಲೆ, ಅದಕ್ಕೆ ಮುಂಚೆ ಪಾಯಸ ಅನ್ನ ಸಾಂಬಾರು ಅಷ್ಟೇ ಮಾಡ್ತಿದ್ರಂತೆ. ಬಟ್ ಇವಾಗ ಹಪ್ಳ ಉಪ್ಪಿನಕಾಯಿ ಅವನ್ನೆಲ್ಲ ಸ್ವಲ್ಪ ಅಡಿಷ್ನಲಾಗಿ ಆ್ಯಡ್ ಮಾಡ್ತಾ ಬಂದಿದ್ದೀವಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಒಬ್ಬರೇ ಎಷ್ಟು ಬೇಗ ಅವಣ್ಣ ಅಡುಗೆ ಮಾಡಿದ್ರು ಅಂದರೆ, ಅನ್ನ ಸಾಂಬಾರೆಲ್ಲ ಅಣ್ಣ ಮಾಡಿದ್ರು, ಅವ್ವ ಪಾಯಸ ಮಾಡಿತು, ಮತ್ತು ನಾನು ಕೋಸಂಬರಿ ಮತ್ತು ಹಪ್ಳ ಕರಿಯೋದೆಲ್ಲ ನಾನು ಮಾಡಿದೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅವ್ರ ಜೊತೆ ಮಾತಾಡ್ತಾ ಕೆಲಸ ಎಷ್ಟು ಬೇಗ ಆಗೋಯಿತು ಅಂದರೆ. ಮತ್ತು ಇನ್ನೊಂದೇನು ಅಂದರೆ, ದೇವ್ರದ್ದು ಯಾವುದೇ ಪ್ರಸಾದ ನೀವು ನೋಡ್ಬೋದು, ಏನೂ ಇರೋದೇ ಇಲ್ಲ ಅದರೊಳಗೆ. ಖಾಲಿ ಅನಿಸಿದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಅಲ್ಲದೆ ದೇವ್ರ ಜೊತೆ ಹೋಗಿರ್ತಾರಲ್ವ, ಬೇರೆ ಮನೆಗಳಲ್ಲಿ ಒಂದೊಂದು ಕಡೆ ನಿದ್ದೆ ಬರುತ್ತೆ, ಒಂದೊಂದು ಕಡೆ ನಿದ್ದೆ ಬರೋದಿಲ್ಲ. ಸೊ ಅವರೆಲ್ಲ ದೇವ್ರ ಪೂಜೆ ಎಲ್ಲ ಆದಮೇಲೆ ರೆಸ್ಟ್ ಮಾಡ್ತಾಯಿದ್ರು. ನಾವು ಎಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಅಡುಗೆ ಎಲ್ಲ ಆದಮೇಲೆ, ಪ್ರಸಾದ ಆದಮೇಲೆ ದೇವರಿಗೆ ಮೊದಲು ಎಡೆ ಇಟ್ಟು, ಆಮೇಲೆ ಪ್ರಸಾದ ಬಂದಿರೋವಂಥ ದೇವ್ರ ಕಂಡ ಎತ್ಕೊಂಬಂದಿರ್ತಾರಲ್ಲ ಅವ್ರಿಗೆ ಪ್ರಸಾದವನ್ನೆಲ್ಲ ಮಾಡೋವಂಥದ್ದು. ಮೇಲ್ಗಡೆ ಮನೆ ಸಂಜೆ ಮೇಲೆ ಊಟ ಇತ್ತು, ನಮ್ಮದು ಮಧ್ಯಾಹ್ನ ಇದ್ದಿದ್ದು. ಬಟ್ ಮಾಡೋ ಅಷ್ಟರಲ್ಲೆಲ್ಲ 5 ಗಂಟೆ ಆಯಿತು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ. ಫೈನಲಿ ಪ್ರಸಾದಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡಿದ್ದಾಯಿತು. ಮಾಡಾದಮೇಲೆ ಮೊದಲು ಇವಾಗ ಇಲ್ಲಿ ದೇವ್ರಿಗೆ ಎಡೆ ಹಾಕ್ತಾವ್ರೆ. ದೇವ್ರ ಮನೇಲಿ ಮತ್ತು ಕಂದಾಯದ ಹತ್ರ 2 ಕಡೆನೂ ಸಹ ಎಡೆ ಹಾಕಿಡ್ತಾರೆ.
ಗೋವಿಂದ ಅಡ್ಬಿಡ ನಮಸ್ಕಾರ ಬನ್ನಿ ಈ ಕಡೆ ನೀವು ಇದ್ಯಾರು ನೀರು ಚೆಲ್ಲಿರ ನಿಧಾನಕ್ಕೆ ಹೋಗೋದಿಲ್ಲ ಅಂತಿ ಮಾಡೋಣ ಏನಿಲ್ಲ ಅಲ್ಲಿಂದ ತನಕ ಬಂದ ಹಿಂಗ ಸೊ ಫೈನಲಿ ನಮ್ಮನೆ ಕಾರ್ಯ ಎಲ್ಲ ಮುಗೀತು. ತುಂಬಾ ಖುಷಿ ಅನಿಸ್ತು. ದೇವ್ರ ಕಾರ್ಯ 3 ವರ್ಷದ ನಂತರ ನಿಜವಾಗ್ಲೂ ಮಾಡ್ತೀವೋ ಇಲ್ವೋ, ಈ ವರ್ಷವೂ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಅಂದ್ಕೊಂಡು ಭಗವಂತನ ದಯೆಯಿಂದ ಯಾವುದು ಕೆಟ್ಟದಾಗದೆ ಎಲ್ಲ ಒಳ್ಳೆಯದೇ ಆಗಲಿ. ಇನ್ಮೇಲಾದರೂ ಭಗವಂತ ನಾವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳ ಕಾರ್ಯಗಳಲ್ಲೂ ನಮಗೆ ಜಯ ಕೊಡಲಿ ಅಂತ ಬಿಡ್ಕೋತಾ ಸೊ ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.